ಅಶೋಕ್ ಮಾತಾಡ್ತಾ ಇದ್ದಾರೆ ನೋಡೋಣ. ನಿರ್ಮಾಣ ಮಾಡುವಂಥದ್ದು ಸುಮಾರು 517 ಹೊಸ ವಿಮಾನ ಮಾರ್ಗಗಳು. ಈಗ ಸಾಮಾನ್ಯ ಜನರು ಕೂಡ ವಿಮಾನಗಳಲ್ಲಿ ಪ್ರಯಾಣ ಮಾಡುವಂಥ ಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕೆ ಏರ್ಪೋರ್ಟ್ಗಳ ಅಧಿಕರಣಕ್ಕೆ, ಹೊಸ ಏರ್ಪೋರ್ಟ್ಗಳ ನಿರ್ಮಾಣಕ್ಕೆ, ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಹಣಕಾಸಿನ ನೆರವನ್ನು ಕೊಡ್ತಾ ಇದ್ದಾರೆ. ಮತ್ತು ಲಕ್ಷದ್ವೀಪದ ಒಂದು ವಿಚಾರ, ಪ್ರವಾಸೋದ್ಯಮಕ್ಕೆ ಇಡೀ ಪ್ರಪಂಚದ ಗಮನ ಸೆಳೆದಂಥದ್ದು. ಈಗ ಪ್ರವಾಸೋದ್ಯಮಕ್ಕೆ ವಿಶೇಷ ಅವಕಾಶವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದೇ ರೀತಿ 1,000 ವಿಮಾನ ಖರೀದಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇವೆಲ್ಲನೂ ಕೂಡ ಇವತ್ತಿನ ಬಡ್ಜೆಟಿನ ಹೈಲೈಟ್ಸ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಿದೆ. ಒಟ್ಟಾರೆ ದೇಶದ ಬಡವರ, ವಿಶೇಷವಾಗಿ ಬಡವರಿಗೆ ಮನೆ ಕೊಡುವಂಥದ್ದಿರ್ಬೋದು, ಮಧ್ಯವರ್ಗದವರಿಗೆ ಮನೆ ಕೊಡುವಂಥದ್ದಿರ್ಬೋದು, ಇದರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥ ಒಂದು ಆಶಾದಾಯಕ ಬಡ್ಜೆಟ್. ಇದರಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯುವಂಥ ದಿಕ್ಕಿನಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಮುಂಚೂಣಿಯಲ್ಲಿ ಇರ್ತದೆ. ಒಟ್ಟಾರೆ ನರೇಂದ್ರ ಮೋದಿಯವರು ಇವತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುವ ಬಡ್ಜೆಟ್ಟು ಸ್ವಾಗತಾರ್ಹ. ಇದರಲ್ಲಿ ಯಾವುದೇ ರೀತಿ ಗಿಮಿಕ್ ಪಾಲಿಟಿಕ್ಸ್ ಮಾಡದೆ ಜನರಿಗೆ, ಫ್ಯೂಚರ್ಸ್ಗೆ, ಮುಂದಿನ ಜನಾಂಗಕ್ಕೆ ಉಪಯೋಗ ಆಗುವಂಥದ್ದು. ಈಗಾಗಲೇ ನರೇಂದ್ರ ಮೋದಿಯವರು ಹೇಳಿದ್ದಾರೆ 2047ಕ್ಕೆ ಭಾರತ ವಿಶ್ವ ಮಟ್ಟದಲ್ಲಿ ಗುರ್ತು ಮಾಡಿಕೊಳ್ಬೇಕು, ನಂಬರ್ 1 ಸ್ಥಾನಕ್ಕೆ ಹೋಗಬೇಕು. ಈಗಾಗಲೇ ನಾವು ನಮ್ಮನ್ನು ಸುಮಾರು 200 ವರ್ಷಕ್ಕೂ ಹೆಚ್ಚು ಆಡಳಿತ ಮಾಡಿದಂಥ ಬ್ರಿಟಿಷರು ಏನು ಅವರ ಆಡಳಿತ ವ್ಯವಸ್ಥೆ ಇದೆ ಅದನ್ನು ದಾಟಿ ನಾವು ಮುಂದೆ ಹೋಗಿದ್ದೀವಿ. ಅವರನ್ನು 6ನೇ ಸ್ಥಾನಕ್ಕೆ ತಳ್ಳಿ ನಾವು 5ನೇ ಸ್ಥಾನಕ್ಕೆ, ಪ್ರಪಂಚದ 5ನೇ ಸ್ಥಾನಕ್ಕೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಮುಂದೆ ಬಂದಿದ್ದೀವಿ. ಅಂದರೆ ಮುಂದಿನ 5 ವರ್ಷದಲ್ಲಿ ನಾವು 3ನೇ ಸ್ಥಾನಕ್ಕೆ, ಪ್ರಪಂಚದ ಆರ್ಥಿಕ ಪರಿಸ್ಥಿತಿಯಲ್ಲಿ 3ನೇ ಸ್ಥಾನಕ್ಕೆ ಬರುವಂಥ ಗುರಿಯನ್ನು ಇಟ್ಕೊಂಡಿದೆ. ಆ ಗುರಿಯನ್ನು ತಲುಪುವಂಥದ್ದಕ್ಕೆ ಈ ಬಡ್ಜೆಟ್ ಭಾಳ ಸಹಕಾರಿಯಾಗಿದೆ. ಇದನ್ನು ನಾನು ಪೂರ್ಣ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಇದು ಅಶೋಕ್ ಅವರ ಮಾತು. ಅಶೋಕ್ ಅವರು ಹೇಳ್ತಾ ಇದ್ರು ಏನಂದ್ರೆ ಇದು ಬಹಳ ದೂರದೃಷ್ಟಿಯ ಬಜೆಟ್. ಇದು ಈ ಬಜೆಟ್ ಅನ್ನು ನಾವು ಖಂಡಿತವಾಗಲೂ ಸ್ವಾಗತ ಮಾಡ್ತೀವಿ ಅನ್ನೋ ಮಾತು